ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಪ್ರಮುಖರಾಗಿರ್ತಕ್ಕಂಥ ವರದಿ ದಾಟಿಯಲ್ಲಿ ಹೋರಾಟದಲ್ಲಿ ಬಂದಿರ್ತಕ್ಕಂಥ ನಮ್ಮ ಕಿರಣ ಸತೀಶಣ್ಣವರು ಹಾಗೂ ಅವರ ನಮ್ಮ ಕೃಷ್ಣಪ್ಪ ರಾಜು ಅವರು ಎಲ್ಲ ಅವರ ಸಂಘಟನೆಯವರು ಈಗಾಗಲೇ ಅನುಮತಿಯನ್ನು ಕೇಳಿದರು. ಏನು ನಮ್ಮ ದೇವರಾಜ ಸಮುದ್ರದ ಹೋಬಳಿಯಲ್ಲಿ ನೋಡ್ತಕ್ಕಂಥ ನೀವಾಗಲೇ ನಿಮಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಕಾಂಪೌಂಡ್ ಹಾಕಂತ ಇದ್ದಾರೆ. ಅವ್ರು ಯಾರು ಲೋಕಲರಲ್ಲ, ಎಲ್ಲ ಬೆಂಗಳೂರಿಂದ ಬಂದಿರತಕ್ಕಂಥ ದಾಂಡಿಗರು ಹಾಕಂತ ಇದ್ದಾರೆ. ಈಗಾಗಲೇ ನಾನು ಸೆಷನ್ನಲ್ಲಿ ಸರ್ವೆ ನಂಬರ್ ಸಮೇತವಾಗಿ ಉತ್ತರ ಕೇಳಿದ್ದೀನಿ. ನನಗೂ ಕೆಲವೊಂದು 5-6 ಸರ್ವೆ ನಂಬರ್ ಮಾಹಿತಿ ಬಂದಿದೆ. ಸುಮಾರು 26 ಎಕರೆ ಜಮೀನನ್ನು ಲಾಸ್ಟ್ ವೀಕು ಕಳೆದ ಒಂದು ತಿಂಗಳಿಂದ ನಾವು ಅದನ್ನು ವಾಪಸ್ ತೊಗೊಂಡಿದ್ದೀವಿ. ಯಾರು ಬೇರೆ ಹಾಕಿರೋದು ವಾಪಸ್ ತೊಗೊಂಡಿದ್ದೀವಿ. ನಾವೇನು ಡೌಟ್ ಇದೆ ಅಂತ 130-9 ಎಲ್ಲ ಸರ್ವೆ ನಂಬರ್ಸು ಕೊಟ್ಟಿದ್ದೀರಿ. ಅದನ್ನು ಖಂಡಿತವಾಗ್ಲೂ ಬೆಂಗಳೂರಲ್ಲಿ 3 ಎಕರೆ ತಗೊಳ್ಳೋದು 13 ಎಕರೆ ಹಾಕೊಳ್ಳೋದು, 4 ಎಕರೆ ತಗೊಳ್ಳೋದು 20 ಎಕರೆ ಹಾಕೊಳ್ಳೋದು, ಇದಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳು ಕೈವಾಡಿದೆ ಅಂತ ನನಗೆ ಸಾಕ್ಷ್ಯ ಬಂದಿದೆ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಕಳೆದ 4 ದಿವಸಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ. ಇದೇ ತಾಲೂಕು ಆಫೀಸರ್ ಒಬ್ಬ ವ್ಯಕ್ತಿ ರೆಕಾರ್ಡ್ ರೂಮಲ್ಲಿ ಏಕಾಏಕವಾಗಿ ಹೋಗಿ ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಹುಡುಕ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಆ ಸಂದರ್ಭಕ್ಕೆ ಬಂದ ರೆಕಾರ್ಡ್ ರೂಮಲ್ಲಿ ಕೀ ಇತ್ತ ಇಲ್ಲ ರೆಕಾರ್ಡ್ ರೂಮಲ್ಲಿ ಕೆಲಸ ಮಾಡ್ತಕ್ಕಂಥ ಇವರು ಅಧಿಕಾರಿಗಳಿಗೆ ಸಪೋರ್ಟ್ ಮಾಡೋಂತ ನಾನು ಎನ್ಕ್ವೈರಿ ಮಾಡಿದಾಗ 3 ಜನ ಅಧಿಕಾರಿಗಳು ಸೇರಿ ಒಬ್ಬನ ಒಳಗಡೆ ಬಿಟ್ಟು ರೆಕಾರ್ಡ್ ಹುಡುಕ್ತಾ ಇದ್ದಾರೆ. ಆ ಸಂದರ್ಭಕ್ಕೆ ನಿನ್ನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. 3 ಜನ ಸಸ್ಪೆಂಡ್ ಮಾಡಿದ್ವಿ, ಮನೆಗೆ ಹೋದ್ರು. ಎಲ್ಲ ಅಧಿಕಾರಿಗಳಿಗೆ ಒಂದೇ ಎಚ್ಚರಿಕೆ ಕೊಡೋದು, ಇವತ್ತು ನೀವು ತಿನ್ಬೋದು, ಮತ್ತು ನಾಳೆ ದಿವಸ ಉತ್ತರ ಕೊಡೋದು ನೀವೇ, ತಿಂದ ಮೇಲೆ ಉತ್ತರ ಕೊಡ್ತಕ್ಕಂಥ ನೀವೇ, ತಿನ್ನೋಕ್ಕಿಂತ ಮುಂಚೆ ಇಷ್ಟ ಮಾಡಿ ತಿನ್ಬೇಕಾ ಬೇಡ ಅಂತ. ಸೊ ಅದರಿಂದ ನಾನು ನಮ್ಮ ಏನು ಸಂಘಟನೆಗೆ ಕೇಳೋದೊಂದೇ, ದಯವಿಟ್ಟು ನಿಮ್ಮ ಮನವಿಯನ್ನು ನಾನು ಕೊಡಿ. ನನಗೆ ದಾಟಿ ಹೋದರೆ ಖಂಡಿತ ನೀವು ಹೋರಾಟಕ್ಕೆ ಹೋಗಿ. ಇದೇ 3ನೇ ತಾರೀಕು ರೆವಿನ್ಯೂ ಮಿನಿಸ್ಟರ್ ಚರ್ಚೆ ಕರೆದಿದ್ದೀನಿ. ಏನೇನು ಎಷ್ಟೆಷ್ಟು ಸಾವಿರಾರು ಎಕರೆ ಇರ್ಬೋದು, 100 ಎಕರೆ ಇರ್ಬೋದು, ಏನು ದಾಂಡಿಗರು ಬಲಾಢ್ಯರು ಮುಳಬಾಗಿಲು ತಾಲೂಕು ಬಂದು ಏನು ಬೇರೆ ಹಾಕೊಂಡಿದ್ದಾರೆ, ಖಂಡಿತವಾಗ್ಲೂ ಸರ್ವೆ ನಂಬರ್ ಬಿಟ್ಟು ಖರಾಬ್ ಜಮನ್ ಹಾಕೊಂಡಿದ್ರೆ ಬಿಡಿಸತಕ್ಕಂಥ ಕೆಲಸವನ್ನ ನಾನು ಅಲ್ಲಿಂದನೇ ಆರ್ಡರ್ ತಗೊಂತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ನಾನು ಬಿಡೋದಿಲ್ಲ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಒಂದು 4.25 ಕೋಟಿ 5 ಕೋಟಿ ಅಂಬೇಡ್ಕರ್ ಭವನ ಚೌಟ್ರಿ ಕಟ್ಟಬೇಕಂತ ನಾನು ಮಾಡಿದ ಆ ಜಾಗದ ಮೇಲೆ ಎಷ್ಟೇ ತಂದರು ಈ ಒಂದು ತಾಲೂಕಲ್ಲಿ. ಸೊ ಅದರಿಂದ ದಯವಿಟ್ಟು ತಾವು ಇದನ್ನ ಕೈ ಬಿಡಬೇಕು ನಾನು ಮನವಿ ಮಾಡ್ತೀನಿ. ಏನು ಹಿಂದೆ ಆಗಿದೆ ಅದನ್ನು ನಾನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ನ್ಯಾಯ ಸಿಗೋ ಥರ ನಾನು ಮಾಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ಮೇಲೆ ಗೌರವ ಇದೆ, ತಾಲೂಕು ಆಡಳಿತ ಮೇಲೆ ಒಂದು ಗೌರವ ಇಟ್ಕೊಂಡು ನೀವು ಸ್ಟ್ರೈಕ್ನ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಜಾಥಾ ಹೋಗೋದಾಗ್ಲಿ ಇದಾಗೋದಾಗ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ತಾವೆಲ್ಲ ಹೋರಾಟಗಾರರು ತಮ್ಗೆ ಗೊತ್ತಿದೆ. ನಾನಂತೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಈ ಹೋರಾಟದ ಹಿಂದೆ ನಾನು 3ನೇ ತಾರೀಕಿನ ನನ್ನ ಶಕ್ತಿ ತೋರಿಸ್ತೀನಿ. 3ನೇ ತಾರೀಕಿನ ನನ್ನ ಶಕ್ತಿ ನಾನು ತೋರಿಸ್ತೀನಿ. ನಿಮ್ಮ ಹೆಸರು ಸಮೇತವಾಗಿ ಸಂಘಟನೆ ಸಮೇತವಾಗಿ ನಾನು ಸೆಷನ್ ಮಾತಾಡ್ತೀನಿ. ಇಂಥ ಸಂಘಟನೆಗಾರರು ಸ್ಟ್ರೈಕ್ ಮಾಡಬೇಕಂತ ಹೊರಟಿದ್ದಾರೆ. ನೀವೇನಾದರೂ ದೇವರಾಜ ಸಮುದ್ರ ಎಲ್ಲ ನೀವು ಅಳತೆ ಮಾಡಿ ಸರ್ವೆ ಮಾಡ್ತಾ ಇದ್ರೆ ನಾನು ಕೂಡ ಅವ್ರ ಜೊತೆ ಸೇರಿ ನಾನು ಸ್ಟ್ರೈಕ್ ಇಳಿತೀನಿ ಅಂತ ಮಾಡ್ತೀನಿ. ಖಂಡಿತವಾಗ್ಲೂ ಮಾಡ್ತೀನಿ. ದಯವಿಟ್ಟು ಎಲ್ಲ ನನ್ನ ಸಂಘಟನೆಗಾರರಲ್ಲಿ ಈ ಒಂದು ಸ್ಟ್ರೈಕ್ನ ನೀವು ಕೈ ಬಿಡಬೇಕಂತ ಮನವಿ ಮಾಡ್ತಾ ಇದ್ದೀನಿ.